ವಿನಮ್ರವಾಗಿ ಮನವಿ ಮಾಡ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋದಕ್ಕೆ ಅವಕಾಶ ನಮ್ಮೆಲ್ಲರ ಮುಖೇನ ಕೋರ್ತಾ ನಾನು ಮಾತನಾಡ್ತಾ ಇದ್ದೀನಿ. ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮಾನ್ಯ ಕೆ ಲಕ್ಷ್ಮೀಪಾದವರು ಅವರ ನೇತೃತ್ವದಲ್ಲಿ ಇವತ್ತು ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಲೋಕಸಭಾ ಚುನಾವಣೆಯನ್ನು ನಡೆಸ್ತಾ ಇದ್ದೀವಿ. ಅವರು ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಮಾನ್ಯ ಶಾಸಕರು ಇಡೀ ಕ್ಷೇತ್ರದಲ್ಲಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಅವ್ರದ್ದೇ ಆಗಿರ್ತಕ್ಕಂಥ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಅವರು ಶಾಸಕರಾಗಿ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಕಾಲದಲ್ಲಿ ಅನೇಕ ಇದುವರೆಗೂ ಇಂಥ ಕ್ಷೇತ್ರದ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳು ಅವರು ಒಂದು ಪ್ಲಾನ್ನಲ್ಲಿದ್ದು ಆವತ್ತು ಒಂದು ಯೋಜನೆ ಮುಖಾಂತರ ಇವತ್ತು ಇಡೀ ಕ್ಷೇತ್ರ ಒಂದು ಮುಂಚೂಣಿಗೆ ಬರಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ತಾಲೂಕಿಗೆ ಬೇಕಾಗಿರ್ತಕ್ಕಂಥ ಹೈಟೆಕ್ ರೇಷ್ಮೆ ಗೂಡಿನ ಮಾರ್ಕೆಟ್ ಇರ್ಬೋದು, ಒಂದು ಒಳ್ಳೆಯ ಒಂದು ಕಾಲೇಜ್ ಇರ್ಬೋದು, ಶಿಕ್ಷಣ ಸಂಸ್ಥೆಗಳಿರ್ಬೋದು, ಎಲ್ಲ ಕೂಡ ಅವರ ದೂರದೃಷ್ಟಿಯಲ್ಲಿ ತುಂಬ ಕಳಕಳಿಯಿಂದ ಅವರು ಕೆಲಸ ಮಾಡ್ತಕ್ಕಂಥ ಒಂದು ಕಳಕಳಿ ಹೊಂದಿರ್ತಾರೆ. ಆ ನಿಟ್ಟಿನಲ್ಲಿ ಮುಖಾಂತರ ಇವತ್ತು ಇದೇ ಸಂದರ್ಭದಲ್ಲಿ ಒಂದು ಲೋಕಸಭಾ ಚುನಾವಣೆ ಅವರ ದೂರದೃಷ್ಟಿಗೆ ಅನುಗುಣವಾಗಿ ಈ ಒಂದು JDS ಪಕ್ಷದ ಅಭ್ಯರ್ಥಿಯಾಗಿ ಇವತ್ತು ಮೈತ್ರಿ ಪಕ್ಷಗಳ ಅಭ್ಯರ್ಥಿಯಾಗಿ ಇವತ್ತು ಏನು ನಮ್ಮ ಮಹೇಶ್ ಬಾಬು ಅವರು ಏನಿರುವುದು ಮಲ್ಲೇಶ್ ಬಾಬು ಅವರು ಏನಿರುವುದು ಅಭ್ಯರ್ಥಿಯಾಗಿ ಚುನಾವಣೆ ಕಣದಲ್ಲಿದ್ದಾರೆ. ಅವರನ್ನ ಗೆಲ್ಲಿಸ್ತಕ್ಕಂಥ ಕೆಲಸ ನಾವು ಎರಡೂ ಪಕ್ಷಗಳಿಂದ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಯಾಕಂದರೆ ಇವತ್ತು ಒಂದು JDS ಪಕ್ಷದಲ್ಲಿರ್ತಕ್ಕಂಥ ನಮ್ಮ ಶಾಸಕರ ಜೊತೆಗೆ JDS ಪಕ್ಷದವರಾಗಿರ್ತಕ್ಕಂಥ ಸಂಸದರ ಜೊತೆಗಿದ್ದರೆ ಈ ಒಂದು ಕ್ಷೇತ್ರ ಪೂರ್ಣ ಅಭಿವೃದ್ಧಿ ಆಗೋದಕ್ಕೆ ಒಂದು ಅವಕಾಶ ಇರ್ತದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಈ ಒಂದು ಅವಕಾಶವನ್ನು ಉಪಯೋಗಿಸಿಕೊಂಡು ಆ ಮಲ್ಲೇಶ್ ಬಾಬುರವರಿಗೆ ಹೆಚ್ಚಿನ ಮತಗಳನ್ನು ಹಾಕುವುದರ ಮುಖಾಂತರ ಇವತ್ತು ಅವರನ್ನು ಗೆಲ್ಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಯಾಕಂದರೆ ಈಗಾಗಲೇ ತಾವು ಗೊತ್ತಿರುವ ಹಾಗೆ ಅನೇಕ ವಿಚಾರಗಳ ಬಗ್ಗೆ ಇವತ್ತು ಡೈವರ್ಟ್ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಯಾಕಂದರೆ ಬೇರೆ ಬೇರೆ ವಿಚಾರಗಳನ್ನು ಇಟ್ಕೊಂಡು ಅವ್ರ ಮತ ಹಾಕಿದ್ರೆ ಇನ್ನೊಂದು ಆಗ್ತದೆ, ಇವ್ರಿಗೆ ಮತ ಹಾಕಿದ್ರೆ ಮೈತ್ರಿ ಅಭ್ಯರ್ಥಿಗೆ ಮತ ಹಾಕಿದ್ರೆ ಏನೋ ಒಂದು ರೀತಿ ಭಾರತ ದೇಶನೇ ಒಂಥರ ಏನೋ ಒಂದು ಎಚ್ಚರಿಕೆ ನನ್ನ ನಿಟ್ಟಿನಲ್ಲಿ ಇವತ್ತು ವ್ಯಾಖ್ಯಾನಗಳು ಹೋಗ್ತಾ ಇದೆ. ನಾವೆಲ್ಲ ಕೂಡ ಅದೇನೋ ವರಿಷ್ಠರು ಅವರದೇ ಆಗಿರ್ತಕ್ಕಂಥ ವರಿಷ್ಠರ ಮಟ್ಟದಲ್ಲಿ ಸಂವಿಧಾನದ ಒಂದು ರಕ್ಷಣೆ ಬಗ್ಗೆ ಆಗಲಿ, ಅಂಬೇಡ್ಕರ್ ವಿಚಾರಗಳ ಬಗ್ಗೆ ಆಗಲಿ, ಇವೆಲ್ಲೂ ಕೂಡ ಮಾನ್ಯ ದೇವೇಗೌಡರು ಕುಮಾರಸ್ವಾಮಿ ಅವರು ತುಂಬ ಸಾಮಾಜಿಕವಾಗಿ, ಆರ್ಥಿಕವಾಗಿ ತುಂಬ ಕಳಕಳಿ ಇರ್ತಕ್ಕಂಥ ನಾಯಕರಾಗಿದ್ದಾರೆ ನಮ್ಮ ರಾಜ್ಯದಲ್ಲಿ. ಅಂಥ ಒಂದು ಅವರ ಮುಖಂಡತ್ವದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅನಾಚಾರಗಳಿಗೆ ಸಂವಿಧಾನಕ್ಕೆ ಧಕ್ಕೆ ಆಗ್ತಕ್ಕಂಥ ಕೆಲಸ ಆಗಿರ್ಬೋದು ಅಥವಾ ಅಂಬೇಡ್ಕರ್ ವಿಚಾರಗಳ ಧಕ್ಕೆ ಆಗ್ತಕ್ಕಂಥ ಕೆಲಸ ಆಗಿರ್ಬೋದು ಆಗೋದಕ್ಕೆ ಅವಕಾಶಗಳಿರಲ್ಲ. ಯಾಕಂದರೆ ಮಾನ್ಯ ದೇವೇಗೌಡರು ಒಂದು ಸಾಮಾಜಿಕ ನೆಲೆಗಟ್ಟಿನಲ್ಲಿ ಅವರು ತನ್ನದಾಗಿರ್ತಕ್ಕಂಥ ಒಂದು ಆರ್ಗನೈಸೇಷನ್ ಮಾಡ್ಕೊಂಡು ಹೋಗಿರ್ತಕ್ಕಂಥ ಮಹಾನ್ ನಾಯಕರು. ಅಂಥ ಒಬ್ಬ ಮಹಾನ್ ನಾಯಕರು ಇವತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಅಂಬೇಡ್ಕರ್ ವಿಚಾರಗಳಿಗೆ ಸ್ಥಿತಿ ಮಾಡ್ತಕ್ಕಂಥ ಕೆಲಸ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಆ ನಿಟ್ಟಿನಲ್ಲಿ ಕೂಡ ಇವತ್ತು ಮಾನ್ಯ ಮೈತ್ರಿ ಅಭ್ಯರ್ಥಿಗೆ ಇವತ್ತು ಮತ ಹಾಕುವುದರ ಮುಖಾಂತರ ಇವತ್ತು ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಬಹಳ ಮುಖ್ಯವಾಗಿ ನಾವು ಮುನ್ನಡೆಸಬೇಕಾಗಿರ್ತಕ್ಕಂಥ ಅವಕಾಶ ಅವಶ್ಯಕತೆ ಇದೆ. ಎಲ್ಲ ಮಾನ್ಯ ಮತದಾರರು ಕೂಡ ಮೈತ್ರಿ ಅಭ್ಯರ್ಥಿಗೆ ಮತ ಕೊಡೋದ್ರ ಮುಖಾಂತರ ಅವರನ್ನು ಗೆಲ್ಲಿಸಿ ನಮ್ಮ ಶಿಡ್ಲಘಟ್ಟ ತಾಲೂಕು ಅಭಿವೃದ್ಧಿ ಆಗೋದ್ರ ಜೊತೆಗೆ ಇಡೀ ಕೋಲಾರ ಕ್ಷೇತ್ರ ಅಭಿವೃದ್ಧಿ ಆಗೋದಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಬೇಕಂತ ಹೇಳ್ಬಿಟ್ಟು ಸಂದರ್ಭದಲ್ಲಿ ಹೇಳಿಕೊಡ್ತಾರೆ. ಒಂದು ಪ್ರೆಸ್ ಮೀಟಿಂಗ್ ನಾವು ಕರೆದಿದ್ದೀವಿ. ಇದರ ಪೂರ್ವವಾಗಿ ನಮ್ಮ ಮೂರ್ತಿಯವರು ಮಾತಾಡೋದು ಈಗಾಗಲೇ ಒಂದು ಇವತ್ತು ಕೋಲಾರ ಲೋಕಸಭಾ ಮೀಸಲು ಕ್ಷೇತ್ರಕ್ಕೆ ನಮ್ಮ ಮಲ್ಲೇಶ್ ಬಾಬು ಅಂತ ಒಬ್ಬ ಅಭ್ಯರ್ಥಿ JDS ಮತ್ತು BJP ಒಮ್ಮತದ ಅಭ್ಯರ್ಥಿನ ಇವತ್ತು ಆಯ್ಕೆ ಮಾಡಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಈ ತಾಲೂಕಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗದವರು ಮತ್ತು ಬುಡಕಟ್ಟು ಸಮಾಜದವರು ಇವತ್ತು ನಾವು ಬೆಂಬಲಿಸಬೇಕಾದಂಥ ಅವಶ್ಯಕತೆ ಇದೆ. ಇವತ್ತು ಈಗಿಂತ JDS ಮತ್ತು BJP ಒಮ್ಮತ ಅಭ್ಯರ್ಥಿಗೆ ನಾವು ಇವತ್ತು ಬೆಂಬಲಿಸ್ತಾ ಇದ್ದೀವಿ. ಇದಕ್ಕೆ ಅನೇಕ ಕಾರಣಗಳಿದ್ದಾವೆ. ಇವತ್ತು ಈ ಭಾರತಕ್ಕೆ ಸ್ವಾತಂತ್ರ್ಯ ಬಂದು 77 ವರ್ಷ ಆಗಿದೆ. ಕೇಂದ್ರ ಸರ್ಕಾರ 57 ವರ್ಷ ಇವತ್ತು
ಸರ್ಕಾರ ಮಾಡಿದೆ ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರ 52 ವರ್ಷ ಸರ್ಕಾರ ಮಾಡಿದೆ. ಇವರ ಆಡಳಿತದ ಅವಧಿಯಲ್ಲಿ ನಾವು ಏನಾದರೂ ಅವಲೋಕನ ಮಾಡಿದಾಗ ಈ ದೇಶದಲ್ಲಿ ಹೆಚ್ಚು ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡಿದೆ. ಆದರೆ ಈ ದೇಶದಲ್ಲಿ ಇವತ್ತು SC STಗಳ ಒಂದು ಅವರ ಜೀವನದ ಶೈಲಿ ನಾವು ಏನಾದರೂ ಅರ್ಥ ಮಾಡ್ಕೊಂಡ್ರೆ ಇವತ್ತು ಸಾಕಷ್ಟು ಬಹಳ ಹಿಂದುಳಿದಿದೆ. ಕಾಂಗ್ರೆಸ್ ಸರ್ಕಾರಗಳು ಏನು ಇವತ್ತು ನಾವು SC STಗೆ ಏನೋ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಏನು ಹೇಳ್ತಾ ಇದ್ದಾವೆ, ಅದು ಬರೀ ಸುಳ್ಳು. ಅದೆಲ್ಲ ಇವತ್ತು ಕಾಂಗ್ರೆಸ್ಸು ಕಾರಣ ಇವತ್ತು ಚುನಾವಣೆಯ ಮುಖ್ಯವಾಹಿನಿಗೆ ಇವತ್ತು ಅಂಬೇಡ್ಕರ್ ಅವರ ಒಂದು ಇದನ್ನು ತಗೊಂಡ್ಬರ್ತಾ ಇದ್ದಾರೆ. ಇವತ್ತು ಬೇರೆ ಬೇರೆ ಪಕ್ಷಗಳು ಇವತ್ತು ಅಂಬೇಡ್ಕರ್ ಆ ರೀತಿ ಮೋಸ ಮಾಡಿದ್ರು, ಈ ರೀತಿ ಮೋಸ ಮಾಡಿದ್ರು, ಆಮೇಲೆ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಇದು ಮಾಡ್ತಾ ಇದ್ದಾರೆ, ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಕಾಂಗ್ರೆಸ್ನವರು ಬರೀ ಇವತ್ತು ಒಬ್ಬೆ ಹೊಡಿತಾ ಇದ್ದಾರೆ. ಕಾಂಗ್ರೆಸ್ನವ್ರಿಗೆ ನಾನು ಒಂದು ಮಾತು ಕೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನವ್ರನ್ನ 1952 ಮತ್ತು 1954ರಲ್ಲಿ 2 ಸಾರಿ ಇವತ್ತು ಕಾಂಗ್ರೆಸ್ನವರು ಬಾಬಾ ಸಾಹೇಬ್ ಅಂಬೇಡ್ಕರ್ನವರು ಚುನಾವಣೆಯಲ್ಲಿ ಸೋಲಿಸ್ತಾರೆ. ಕಾರಣ ಅವರು ಈ ಸಂವಿಧಾನದ ಒಂದು ಬರೀಲಿಕ್ಕೆ ಇವರು ಹೋಗಬಾರ್ದು ಅನ್ನೋ ದೃಷ್ಟಿ ಇಟ್ಕೊಂಡು ಒಬ್ಬ ಅವಿದ್ಯಾವಂತನ ವಿರೋಧವಾಗಿ ಅಂಬೇಡ್ಕರ್ನ ಸೋಲಿಸ್ತಾರೆ ಕಾಂಗ್ರೆಸ್ನವರು. ಇವೆಲ್ಲ ನಾವು ಜನಕ್ಕೆ ಇವತ್ತು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಸ್ಬೇಕಾಗಿದೆ. ಎರಡನೇದಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ನಮಗೆ ಸಾಕಷ್ಟು ಇವತ್ತು ಸವಲತ್ತುಗಳು ಕೊಟ್ಟಿದ್ದಾರೆ. ಆ ಜನಾಂಗಕ್ಕೆ ತಳ ಸಮುದಾಯಗಳು SC STಗಳಿಗೆ ಸಾಕಷ್ಟು ಸವಲತ್ತುಗಳು ಕೊಟ್ಟಿದ್ದಾರೆ. ಆದರೆ ಇದುವರೆಗೂ 50 ವರ್ಷದಲ್ಲಿ ಕಾಂಗ್ರೆಸ್ ಯಾವತ್ತೂ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಏನು ಸೌಲಭ್ಯ ಕೊಡಬೇಕು ಅವ್ರು ಜಾರಿ ಮಾಡಿಲ್ಲ. ಇದು ಇತಿಹಾಸ. ಇದು ನಿರಂತರವಾಗಿ ಮೋಸ ಮಾಡ್ಕೊಂಡು ಬಂದಿರುವಂತಹ ಇತಿಹಾಸ. ಬಾಬಾ ಸಾಹೇಬ್ ಬದುಕಿದ್ದ ಕಾಲದಲ್ಲಿ ಅವರಿಗೆ ಭಾರತ ರತ್ನ ಕೊಡಬೇಕು ಅಂತಂದ್ಬಿಟ್ಟು ಅನೇಕ ಇವರು ಸರ್ಕಾರದ ಮೇಲೆ ಒತ್ತಡ ತಂದರೂ ಸಹ ಅವರು ಭಾರತ ರತ್ನ ಕೊಡಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ನವರು ಮೋಸ ಮಾಡಿದ್ರು. ಅದೇ BP ಸಿಂಗ್ 1990ರಲ್ಲಿ BP ಸಿಂಗ್ ಸರ್ಕಾರ ಭಾರತ ರತ್ನ ಕೊಡ್ತು. ಇದೆಲ್ಲ ಆಮೇಲೆ ಈ ಕೇಂದ್ರ ಸರ್ಕಾರ ಏನಿದೆ ಇವತ್ತು ಈ ಆಡಳಿತ ಮಾಡಿತ್ತು ನಾವು ಕಾಂಗ್ರೆಸ್ ಸರ್ಕಾರನ ಇವತ್ತು ನಾವು ನೋಡಿದಾಗ ಬರೀ ಮೋಸ ಮಾಡಿ ಬಂದಿರೋದೇ ಬಿಟ್ಟರೆ ಬೇರೆ ಏನಿಲ್ಲ. 1972ರಲ್ಲಿ ನಂಜುಂಡಪ್ಪ ವರದಿ ಅಂತಂದ್ಬಿಟ್ಟು ಒಂದು ವರದಿ ಕೊಡ್ತಾರೆ. ಬಯಲುಸೀಮೆಗೆ ನೀವು ಇದನ್ನು ಏನು ಚಿತ್ರದುರ್ಗದಿಂದ ಹಿಡಿದು ಕೋಲಾರದವರೆಗೂ ಇವತ್ತು ಭಾಳ ಸಣ್ಣ ಪ್ರಮಾಣದಲ್ಲಿ ನೀವೇನಾದರೂ ಮನಸ್ಸು ಮಾಡಿದರೆ ಈ ಬಯಲುಸೀಮೆಗೆ ನೀರು ಕೊಡ್ಬೋದು ಅಂತ ಅಂದ್ಬಿಟ್ಟು ಒಂದು ವರದಿ ಕೊಡ್ತಾರೆ. ಆದರೆ ಕಾಂಗ್ರೆಸ್ನವರು ಅದನ್ನು ಒಪ್ಪದಿರಾ ಇದುವರೆಗೂ ಈ ಬಯಲು ಪ್ರದೇಶದಲ್ಲಿ ನೀರು ಇಲ್ಲದೇ ಥರ ಮಾಡಿ ಇವತ್ತು ಜನ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಇವತ್ತು ಅನೇಕ ನಮ್ಮ ಮುಂದೆ ಇವತ್ತು ನಾವು ಮಾತಾಡ್ತಾ ಇದ್ರೆ ಇವತ್ತು ಬಹಳ ಮೋಸ ಮಾಡಿರುವಂತಹ ಪ್ರಸಂಗ ಕಾಂಗ್ರೆಸ್ನವರು ಮೋಸ ಮಾಡಿರೋದು ನೋಡ್ತಾ ಇದ್ದಾರೆ. ಅನೇಕ ನಿಗಮಗಳು ಇವತ್ತು ಸ್ಥಾಪನೆ ಮಾಡಿದ್ದಾರೆ. ಗೋವಿ ನಿಗಮ ಮಾಡಿದ್ದಾರೆ, ಅಂಬೇಡ್ಕರ್ ನಿಗಮ ಮಾಡಿದ್ದಾರೆ, ಆಮೇಲೆ ಜಗಜೀವನ್ ರಾಮ್ ನಿಗಮ ಮಾಡಿದ್ದಾರೆ, ಆದಿಜಾಂಬೋ ನಿಗಮ ಮಾಡಿದ್ದಾರೆ, ವಾಲ್ಮೀಕಿ ನಿಗಮ ಮಾಡಿದ್ದಾರೆ. ಬರೀ ನಿಗಮಗಳು ಏನಂದ್ರೆ ಬರೀ ಬೋರ್ಡ್ಗಳಷ್ಟೇ ಅದು ಕೊಟ್ಟಿರುವಂಥದ್ದು ಸಾಕಷ್ಟು ನಾವೆಲ್ಲ ಕ್ರೋಢೀಕರಿಸಿದ್ರು 2 ಮಾತ್ರ ಇವತ್ತು ಫಂಡ್ಸ್ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಶಾಸಕರ ಮನೆಯಲ್ಲಿ ಇವತ್ತು ಒಂದು ಅರ್ಜಿಗಳಿದ್ದಾವೆ ಬೋರ್ವೆಲ್ಲು ಮತ್ತು ಬೇರೆ ಬೇರೆ ಇವಕ್ಕೆಲ್ಲ. ಬೋರ್ವೆಲ್ಗೆ 1200 ಅರ್ಜಿ ಬಂದಿದ್ದಾವೆ. ಇವತ್ತು ಈ ಸರ್ಕಾರ 10 ಬೋರ್ವೆಲ್ ಕೊಟ್ಟಿದ್ದಾರೆ. ಯಾವ ರೀತಿ ಮೋಸ ಮಾಡ್ತಾರೆ ಅಂದರೆ 1200 ಅರ್ಜಿ ಬಂದಿದೆ, 10 ಬೋರ್ವೆಲ್ ಕೊಟ್ಟರೆ ಯಾರಿಗಂತ ಕೊಡೋಕ್ಕಾಗ್ತೈತೆ ಶಾಸಕರಾಗಲಿ ಯಾರಾಗಲಿ. ಆಮೇಲೆ ಸುಮಾರು 18,000 ಕೋಟಿ SCP TSP ಇವತ್ತು ಸರ್ಕಾರದಿಂದ ನಮಗೆ ಬಜೆಟಲ್ಲಿ ಮಂಜೂರು ಮಾಡಿದೆ ಅನುದಾನ. ಇವತ್ತು ಆರ್ಟಿಕಲ್ 7 ಅಂತ ಅಂದ್ಬಿಟ್ಟು ಏನು ಅದು ಒಂದು 7 ಅಂತ ಅಂದ್ಬಿಟ್ಟು ಒಂದು ಆರ್ಟಿಕಲ್ ಇದರಲ್ಲಿ ಏನು ರಿಸ್ಟ್ರಿಕ್ಟ್ ಉದ್ದೇಶ ಏನು ಅಂದರೆ SCP TSP ಏನು ಇವತ್ತು ನಾವು ಬಜೆಟಲ್ಲಿ ಮಂಡನೆ ಮಾಡಿದ್ದೀವಿ ಅದು ಯಾವುದೇ ಕಾರಣಕ್ಕೂ ₹1 ಇವತ್ತು ಬೇರೆ ತನಕ ಡಿವಿಯೇಷನ್ ಆಗಬಾರ್ದು, ಆ ಜನಾಂಗಕ್ಕೆ ಸೀಮಿತವಾಗಿ ಖರ್ಚು ಮಾಡಬೇಕು ಅಂತಂದ್ಬಿಟ್ಟು ಒಂದು ಅಮೆಂಡ್ ಆಯ್ತು. ಆದರೆ ಇವತ್ತು ಮೊನ್ನೆ ಫೆಬ್ರವರಿ ಮಾರ್ಚಲ್ಲಿ ಏನಾಗಿದೆ ಅಂದರೆ ಸುಮಾರು 13,000 ಕೋಟಿ SC ST 18,000 ಕೋಟಿ ಇವತ್ತು ಡಿವಿಯೇಷನ್ ಮಾಡಿ ಇವತ್ತು ಅದೇನು 5 ಗ್ಯಾರಂಟಿಗಳಿಗೆ ಇವತ್ತು ನಮ್ಮ ಬಹಳ ಒಂದು ಒಳ್ಳೆಯ ಒಂದು ಏನು ಗೌರವವಾಗಿ ನಡ್ಕೊಂಡಿದ್ದಾರೆ.
ಪಂಚಪೀಠಗಳು ಇವತ್ತು ಅಂಬೇಡ್ಕರ್ ಅವರ ಫಿಲಾಸಫಿ, ಅಂಬೇಡ್ಕರ್ ಅವರ ಬರಹಗಳು, ಅವರ ಪುಸ್ತಕಗಳು ಮತ್ತು ಎಕ್ಸಿಬಿಷನ್ ಇನ್ನೊಂದು ಮತ್ತು 5 ಪೀಠಗಳಾಗಿ ಮಾಡಿ ಈ ದೇಶದಲ್ಲಿ ಎಲ್ಲ ಕಡೆ ಅಂಬೇಡ್ಕರಿಸಮ್ನ ಬೆಳೆಯೋ ಥರ ಒಂದು ಇವತ್ತು ನಮಗೆ ಸುಮಾರು 65-70 ವರ್ಷಗಳಿಂದ ಮೋಸ ಮಾಡ್ಕೊಂಡು ಬಂದಿದ್ದಾರೆ. ನಾವು ಕಾಂಗ್ರೆಸ್ ಏನು ಮೋಸ ಮಾಡ್ತಾ ಇದ್ದಾರೆ ಇದಕ್ಕೆ ನಾವು ಇವತ್ತೆಲ್ಲನೂ ನಾವು ಭೌತಿಕವಾಗಿ ಬಹಳ ಬೆಳೆದಿದ್ದೀವಿ, ವಿಚಾರವಂತರಾಗಿದ್ದೀವಿ, ಬುದ್ಧಿವಂತರಾಗಿದ್ದೀವಿ, ಅಂಬೇಡ್ಕರ್ ಅವರ ಅನುಯಾಯಿಗಳಾಗಿದ್ದೀವಿ. ಇವತ್ತು ಅಂಬೇಡ್ಕರ್ ನಡೆದಂತಹ ಹೋರಾಟಗಳು, ನಡೆದಂತಹ ದಾರಿಯನ್ನು ನಾವು ನಡೀತಾ ಇದ್ದೀವಿ. ನಾವೆಲ್ಲನೂ ಯೋಚನೆ ಮಾಡಬೇಕು. ಇವತ್ತು ಇಡೀ ಕಾಂಗ್ರೆಸ್ ಇವತ್ತು ಮೋಸ ಮಾಡಿದೆ ನಮಗೆ. ಅದರಿಂದ ಕಾಂಗ್ರೆಸ್ನ ನಾವು ಇವತ್ತು ಅಂಬೇಡ್ಕರ್ ಒಂದು ಕಡೆ ಹೇಳ್ತಾರೆ, ದ ಕಾಂಗ್ರೆಸ್ ಇಸ್ ಬರ್ನಿಂಗ್ ದ ಹೌಸ್, ಡೋಂಟ್ ಎಂಟ್ರಿ ಇಟ್, ಇಫ್ ಯು ಎಂಟರ್ ಡೆಫಿನೆಟ್ಲಿ ಬರ್ನ್ ಅಂತ ಹೇಳ್ತಾರೆ. ಅಂದರೆ ಕಾಂಗ್ರೆಸ್ ಅನ್ನೋದು ಒಂದು ಉರಿಯೋ ಮನೆ. ಆ ಉರಿಯೋ ಮನೆ ಹತ್ರ ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವು ಹೋಗ್ಬೇಡ್ರಿ, ನೀವು ಹೋಗಿದ್ದೆ ಆದರೆ ನೀವು ಸುಖವಾಗ್ಬಿಡ್ತೀರಿ ಅಂತ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಅವರ ಮಾತನ್ನು ನಾವು ಇವತ್ತು ಚಾಚಿ ತಪ್ಪದಿರ ಇವತ್ತು ನಾವು ಕಲಿಸ್ಬೇಕಾಗಿದೆ ಸ್ನೇಹಿತರೆ ಇವತ್ತು. ಅದರಿಂದ ಅಂಬೇಡ್ಕರೇ ನಮಗೆ ಇವತ್ತು ಒಂದು ಮಾದರಿ ಇವತ್ತು ಈ ದೇಶದಲ್ಲಿ. ಅಂಬೇಡ್ಕರೇ ಜೀವ, ಅಂಬೇಡ್ಕರೇ ಉಸಿರು. ಅಂಬೇಡ್ಕರ್ ಏನು ಹೇಳಿದ್ದಾರೆ ನಾವು ಅವ್ರ ದಾರಿಯಲ್ಲೇ ನಡಿಬೇಕು, ಅವ್ರು ಹೇಳಿದ್ರ ಮಾತನ್ನೇ ನಾವು ಕೇಳಬೇಕು. ಅದರಿಂದ ಇವತ್ತು ಏನು ಈ ಕೋಲಾರ ಲೋಕಸಭಾ ಮೀಸಲು ಕ್ಷೇತ್ರಕ್ಕೆ ಇವತ್ತು NDA ಅಭ್ಯರ್ಥಿ ಏನಿದ್ದಾರೆ ಅವರ ಪರವಾಗಿ ನಾವು ಕೆಲಸ ಮಾಡಬೇಕಾಗಿದೆ ಮತ್ತು ಅವ್ರನ್ನ ಶತಾಯಗತಾಯ ನಾವು ಇವತ್ತು ಗೆಲ್ಲಿಸಬೇಕಾಗಿದೆ. ಅವರು ಗೆಲ್ಲಿಸಿದ್ರೆ ನಮ್ಮ ಮೂರ್ತಿಯವರು ಅವಾಗ ಹೇಳ್ದಂಗೆ ಇಲ್ಲಿ MLA ಇರ್ತಾರೆ, ಪಾರ್ಲಿಮೆಂಟ್ ಅದೇ ಒಂದು ಅಭ್ಯರ್ಥಿ ಏನಾದರೂ ಗೆದ್ದರೆ ಭಾಳ ಡೆವಲಪ್ಮೆಂಟ್ಸು ಇದರಲ್ಲಿ ಆಗುತ್ತೆ. ಶಿಡ್ಲಘಟ್ಟ ತಾಲೂಕು ಇವತ್ತು ನಿಮ್ಮ ಕಣ್ಣು ಮುಂದೆ ಇದೆ ನೋಡ್ರಿ. 40 ವರ್ಷದಿಂದ ಈ ತಾಲೂಕು ಬಂದಿರೋ ಗತಿ ಎಲ್ಲಾದರೂ ಇಡೀ ದೇಶದಲ್ಲಿ ನೋಡ್ಕೊಂಡು ಬನ್ನಿ, ಅಷ್ಟು ಹಿಂದುಳಿದಿರುವಂತಹ ತಾಲೂಕು ಇವತ್ತು ಏನೂ ಡೆವಲಪ್ಮೆಂಟ್ಸ್ ಇಲ್ಲ. ಬರೀ ಕಾಂಗ್ರೆಸ್ ಅಂತ ನಾವು ಓಟ್ ಹಾಕ್ಕೊಂಡು ಇವತ್ತು ಹಳ್ಳಿಗಳಲ್ಲಿ ರಸ್ತೆ ಆಗಲಿಲ್ಲ. ನಾವು ಇವತ್ತು ಮೊನ್ನೆ ಚುನಾವಣೆ ಮಾಡಿದಾಗ ಬರೀ ಎಲ್ಲ ಕಲ್ಲು ಮಣ್ಣು ರೋಡ್ಗಳು ಇವತ್ತು ಅದಕ್ಕೆ ಇದೆ. ಇವತ್ತು ಶ್ರೀಮಂತರಾಗೋದು ನಾವು ಓಟ್ ತಗೊಂಡು ಬಡವರಾಗೆ ನಾವು ಉಳಿದಿದ್ದೀವಿ. ಅದರಿಂದ ಕಾಂಗ್ರೆಸ್ಸು ಈ ಸವಾಸನ ನಾವು ಆದಷ್ಟು ಕಡಿಮೆ ಮಾಡಬೇಕು. ಇವತ್ತು ರವಿಕುಮಾರ್ ಅವರು ಅಂತ ಒಬ್ಬ MLA ಅವರು ಇವತ್ತು ನಮಗೆ ಸಿಕ್ಕಿದ್ದಾರೆ. ಅವರ ಒಂದು ಮಾನಸಿಕ ಸ್ಥಿತಿ ಏನಾಗಿದೆ ಅಂತಂದ್ರೆ ಇವತ್ತು ಈ ತಾಲೂಕನ್ನು ಏನಾದರೂ ಮಾಡಿ ಅಭಿವೃದ್ಧಿ ಮಾಡಬೇಕು. ಅವರು ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಇದ್ದಾರೆ. ಅಂಬೇಡ್ಕರ್ ಅವರ ನನಗೆ ಆದರ್ಶ ಅಂತ ಹೇಳ್ತಾರೆ. ಅವ್ರಿಗೆ ನಾವೆಲ್ಲ ಕೈ ಜೋಡಿಸೋಣ. ನಾವು ಯಾವುದೇ ಆಸೆ ಅಂಶಗಳಿಗೆ ಇನ್ನೊಂದು ನಾವು ಬಲಿ ಹೋಗ್ತೀರಾ, ಅವರ ಮಾರ್ಗದರ್ಶನದಲ್ಲಿ ನಾವು ರವಿಕುಮಾರ್ ಅವರಿಗೆ ಏನಾದರೂ ಸಾಕಷ್ಟು ಬೆಂಬಲ ಕೊಟ್ಟರೆ ಇನ್ನು 4 ವರ್ಷದಲ್ಲಿ ಈ ತಾಲೂಕು ಅಭಿವೃದ್ಧಿ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಅವರ ದೂರದೃಷ್ಟಿ ಭಾಳ ಇದೆ. ಈ ತಾಲೂಕಿನ ಒಂದು ಮಾದರಿ ತಾಲೂಕು ಮಾಡಬೇಕು. ನಾನು ಏನಾದರೂ ಮಾಡಿ ಒಂದು ಇತಿಹಾಸದಲ್ಲಿ ನಾನು ಸೇರ್ಕೋಬೇಕು. ನನಗೆ ಯಾವುದೇ ಆಸೆ ಅಂಶಗಳಿಲ್ಲ, ನನಗೆ ಯಾವುದು ಏನೂ ಬೇಕಾಗಿಲ್ಲ, ಬರೀ ಜನರ ಪರವಾಗಿ ನಾನು ಕೆಲಸ ಮಾಡಬೇಕು ಅಂತ ಅವ್ರು ಬಂದಿದ್ದಾರೆ. ಅವ್ರಿಗೆಲ್ಲ ನಾವೆಲ್ಲ ಸಾಥ್ ಕೊಡಬೇಕು. ಯಾರು ಏನೇ ಹೇಳಲಿ ನಾವು ಭಾಳ ಹತ್ತಿರದಿಂದ ನೋಡಿರೋದು ರವಿಕುಮಾರ್ ನಾವು ಒಂದು ನಾಯಕತ್ವನ ನಾವೆಲ್ಲನೂ ಬೆಂಬಲಿಸಬೇಕು. ಅವ್ರನ್ನ ನಾವು ಏನೋ ಮೇಲೆ ಎತ್ತಿ ಕುಳಿಸ್ಬೇಕು ಅಂತ ನಾವು ಮಾತಾಡ್ತಾ ಇರಲ್ಲ. 11 ತಿಂಗಳಲ್ಲಿ ಅವರ ಡೆವಲಪ್ಮೆಂಟ್ಸ್ ಏನೇನಾಗಿದೆ ಅಂತಂದು ನೀವೆಲ್ಲ ತಿಳ್ಕೋಬೇಕು. ಇವತ್ತು ಎಲ್ಲೆಲ್ಲಿ ಏನು ಈ ತಾಲೂಕಲ್ಲಿ ಬರೀ 11 ತಿಂಗಳಲ್ಲಿ. ಆದರೆ ಈ ಸರ್ಕಾರ ಯಾವುದೇ ಒಂದು ಈ ವಿರೋಧ ಏನೋ ದಳದ MLAಗಳಿಗೆ ಏನೇ ಅನುದಾನವನ್ನು ಕೊಡ್ತಾ ಇಲ್ಲ. ಆದರೂ ಅವರ ಸ್ವಂತ ಪ್ರಯತ್ನದಿಂದ ಇವತ್ತು 100 ಕೋಟಿ ರೂಪಾಯಿ ತಗೊಂಡು ಡೆವಲಪ್ಮೆಂಟ್ಸ್ ಇದು ವರ್ಕ್ ನಡೀತಾ ಇತ್ತು. ಅದರಿಂದ ಮುಂದಿನ ದಿನಗಳಲ್ಲಿ ಅವ್ರ ಜೊತೆಯಲ್ಲಿ ನಾವೆಲ್ಲ ಇರೋಣ. ಈ ತಾಲೂಕು ಅವರು SC STಗಳು ಮತ್ತು ಈ ದಳ ಸಮುದಾಯಗಳು ಏನಿದ್ದಾವೆ ಇವುಗಳಿಗೆ ಏನಾದರೂ ಒಂದು ಮಾಡಬೇಕು ಅಂತ ಒಂದು ಪ್ರಯತ್ನದಲ್ಲಿದ್ದಾರೆ ಅವರು. ಅವ್ರಿಗೆಲ್ಲ ನಾವು ಬೆಂಬಲವಾಗಿ ನಿಂತ್ಕೋಬೇಕು. ಮತ್ತು ಈ ಚುನಾವಣೆಯಲ್ಲಿ ಶತಾಯ ಯಾವುದೇ ಯಾರೇ ಏನೇ ಹೇಳಿ ನೀವು ದಯವಿಟ್ಟು ಇವತ್ತು ರವಿಕುಮಾರ್ ಜೊತೆಗೆ ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಜೊತೆಗಿದ್ರೆ ನಮಗೆ ಡೆವಲಪ್ಮೆಂಟ್ಸು ಈ ತಾಲೂಕಲ್ಲಿ ಭಾಳ ಈಸಿಯಾಗಿ ಆಗ್ತದೆ. ಒಬ್ಬ ಪರಿಶಿಷ್ಟ ಜಾತಿಯ ಒಬ್ಬ ಕಾಂಗ್ರೆಸ್ ಅಭ್ಯರ್ಥಿನ KH ಮುನಿಯಪ್ಪನವರು ಅನ್ನೋ ಒಬ್ಬ ಕಾಂಗ್ರೆಸ್ ಅಭ್ಯರ್ಥಿನ ಇದೇ ಕಾಂಗ್ರೆಸ್ ಕುತಂತ್ರದಿಂದ ಅವರು 7-8 ಸಾರಿ ಗೆದ್ದಿರೋಂತಹ ಒಬ್ಬ ಅಭ್ಯರ್ಥಿನ ಇವತ್ತು ಅವರ ಕುತಂತ್ರದಿಂದ ಈ ಕಾಂಗ್ರೆಸ್ನಲ್ಲಿ ಸೋಲಿಸಿದ್ದಾರೆ ಅಂತ. ಈ ಕಾಂಗ್ರೆಸ್ ಕುತಂತ್ರದಿಂದ ನಾವೆಲ್ಲರೂ ಇವತ್ತು ಬಲಿಪಶುಗಳಾಗ್ತಾ ಇದ್ದೀವಿ. ಅದನ್ನೆಲ್ಲ ತಾವೆಲ್ಲರೂ ಅರ್ಥ ಮಾಡ್ತಾರೆ. ವಿಧಾನಸಭಾ ಕ್ಷೇತ್ರದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮುಖಂಡರ ಇವತ್ತು ನೇತೃತ್ವದಲ್ಲಿ ಏನೋ ಮಾಧ್ಯಮದ ಒಂದು ಗೋಷ್ಠಿಯನ್ನು ಇವತ್ತು ಕರೆದಿದ್ದೇವೆ. ಇದರ ವಿಚಾರ ಇಷ್ಟೇನೆಂದರೆ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಮೈತ್ರಿ BJP ಮತ್ತು JDS ಪಕ್ಷದ ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂಥ ಮಲ್ಲೇಶ್ ಬಾಬುರವರ ಇವತ್ತೇನು ಅವರು ಸ್ಪರ್ಧೆ ಮಾಡಿದ್ದಾರೆ. ಅವರಿಗೆ ಈ ತಾಲೂಕಿನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಹಿಂದುಳಿದ ವರ್ಗಗಳ
ಮುಖಂಡರುಗಳು ಮತ್ತು ಆ ಸಮುದಾಯದ ಎಲ್ಲ ಮತಗಳನ್ನು ಕೂಡ ಅವರಿಗೆ ಹಾಕುವ ಮುಖಾಂತರ ಬೆಂಬಲ ನೀಡಬೇಕಂತ ಸುದ್ದಿಗೋಷ್ಠಿ ಮುಖಾಂತರ ತಮಗೆ ಇಡೀ ಕ್ಷೇತ್ರದ ಜನತೆಗೆ ನಾವೊಂದು ಮನವಿ ಮಾಡ್ಕೊಳ್ತಾ ಇದ್ದೇವೆ. ವಿಧಾನಸಭಾ ಕ್ಷೇತ್ರದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮುಖಂಡರ ಇವತ್ತು ನೇತೃತ್ವದಲ್ಲಿ ಏನು ಮಾಧ್ಯಮದ ಒಂದು ಗೋಷ್ಠಿಯನ್ನು ಇವತ್ತು ಕರೆದಿದ್ದೇವೆ. ಇದರ ವಿಚಾರ ಇಷ್ಟೇನೆ, ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಮೈತ್ರಿ BJP ಮತ್ತು JDS ಪಕ್ಷದ ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂಥ ಮಲ್ಲೇಶ್ ಬಾಬುರವರ ಇವತ್ತೇನು ಅವರು ಸ್ಪರ್ಧೆ ಮಾಡಿದ್ದಾರೆ, ಅವರಿಗೆ ಈ ತಾಲೂಕಿನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಹಿಂದುಳಿದ ವರ್ಗಗಳ ಮುಖಂಡರುಗಳು ಮತ್ತು ಆ ಸಮುದಾಯದ ಎಲ್ಲ ಮತಗಳನ್ನು ಕೂಡ ಅವರಿಗೆ ಹಾಕುವ ಮುಖಾಂತರ ಬೆಂಬಲ ನೀಡಬೇಕಂತ ಸುದ್ದಿಗೋಷ್ಠಿ ಮುಖಾಂತರ ತಮಗೆ ಇಡೀ ಕ್ಷೇತ್ರದ ಜನತೆಗೆ ನಾವೊಂದು ಮನವಿ ಮಾಡ್ಕೊಳ್ತಾ ಇದ್ದೇವೆ. ಒಂದು ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರನೇ ಇವತ್ತು ಆಳ್ವಿಕೆ ಮಾಡ್ಕೊಂಡು ನಿಂತದ್ದು. ಹಾಗಾದರೆ ಈ ಮೀಸಲಾತಿಗೆ ಎಲ್ಲಿ ಬೆಲೆ ಇದೆ ಅನ್ನೋದನ್ನ ನಾವು ಇದು ಪ್ರಶ್ನೆ ಮಾಡಬೇಕಾಗ್ತದೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ. ಯಾಕಂದರೆ ಎಲ್ಲೂ ಕೂಡ ನಾವು ಅಭಿವೃದ್ಧಿ ಅನ್ನೋದನ್ನು ಕಾಣ್ತಾ ಇಲ್ಲ. ಈಗಲೂ ಕೂಡ ಉಳ್ಳವರು ಉಳ್ಳಕ್ಕೆ ಇದ್ದಾರೆ, ಇಲ್ಲದೆ ಇರ್ತಕ್ಕಂಥವ್ರು ಇಲ್ಲದೇ ಇದ್ದಾರೆ. ಹೀಗಾಗಿ ನಾವು ಯಾಕೆ ಇವತ್ತು ಇದು ಎಷ್ಟು ವರ್ಷದ ಕಾಲ ನಮಗೆ ಇದು ತಗೊಳ್ಬೇಕಾಗತ್ತೆ ಅನ್ನೋದನ್ನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಒಂದು ಪ್ರಶ್ನೆ ಮಾಡ್ತಾ, ಇನ್ನು ಎಷ್ಟು ದಿನಗಳ ಕಾಲ ಈ ಪಕ್ಷ ನಮ್ಮ ಒಂದು ಸಮುದಾಯಗಳಿಗೆ ವಂಚನೆ ಮತ್ತು ಮೋಸ ಮಾಡಲಿಕ್ಕೆ ಹೊರಡ್ತದೆ ಅನ್ನೋದನ್ನ ಇವತ್ತು ನಾನು ಕೇಳಕ್ಕೆ ಬಯಸ್ತೇನೆ. ಯಾಕೆ ಅಂತಂದರೆ ಅಂಥ ಇಡೀ ಪ್ರಪಂಚನೇ ಸಂವಿಧಾನವನ್ನು ಅಪ್ಕೊಳ್ಳುವಂಥ ಒಂದು ಶ್ರೇಷ್ಠವಾದ ನಮಗೆ ಒಂದು ಗ್ರಂಥವನ್ನು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಸತ್ತಾಗ ಕನಿಷ್ಠ ಅವರಿಗೆ ಒಂದು 6 ಅಡಿ 3 ಅಡಿ ಜಾಗ ಕೊಡ್ತಿರ್ತಕ್ಕಂಥದ್ದು ಅವತ್ತು ಎಷ್ಟು ವಿಪರ್ಯಾಸ ಅನ್ನೋದು ಇವತ್ತು ನಮಗೆಲ್ಲರಿಗೂ ಗೊತ್ತಿದೆ. ಇಡೀ ಜಗಜ್ಜಾಗಿರ ಕನಿಷ್ಠ ಅವ್ರನ್ನ ಅವರ ಶವನ ಸಾಗಾಣಿಕೆ ಮಾಡಲಿಕ್ಕೆ ಒಂದು ಫ್ಲೈಟ್ ಚಾರ್ಜಸ್ ಕೂಡ ಕೊಡಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಅವತ್ತು ದುಡ್ಡಿರಲಿಲ್ಲ ಅಂತ ನಾನು ಇವತ್ತು ಪ್ರಶ್ನೆ ಮಾಡಿದ್ದೆ ಬಯಸಿದೆ ಬಹುಶಃ. ಹೀಗಾಗಿ ಇವರು ಯಾವ ಒಂದು ಮುಖವನ್ನು ಇಟ್ಕೊಂಡು ಇವತ್ತು ಅಂಬೇಡ್ಕರ್ನ ಹೆಸರು ತಿಳ್ಕೊತಾರೆ, ಅಂಬೇಡ್ಕರ್ ಬಗ್ಗೆ ಮಾತನಾಡ್ತಾರೆ, ಬರೀ ಮಾತಾಡಲಿಕ್ಕೆ ಅಷ್ಟೇ ಸೀಮಿತನ ಅಂತ ಇವತ್ತು ನಾನು ಪ್ರಶ್ನೆ ಮಾಡೋಕ್ಕೆ ಬಯಸ್ತೇನೆ. ಅದೇ ರೀತಿಯಾಗಿ ಕೂಡ ಇವತ್ತು ತನ್ನ ಸಂವಿಧಾನ ಸಾಕಷ್ಟು ಅವರ ಒಂದು ವಿಚಾರಧಾರೆಗಳನ್ನು ಬೇರೆ ದಿಕ್ಕನ್ನು ತಪ್ಪಿಸಿ ಅವರು ಅಧಿಕಾರ ತಗೊಳ್ಳುವಂಥ ನಿಟ್ಟಿನಲ್ಲಿ ಅಷ್ಟೇ ಅಂಬೇಡ್ಕರ್ ಅವರು ಬೇಕಾಗಿತ್ತು ಅವ್ರಿಗೆ ಅಂತ ಪ್ರಶ್ನೆ ಮಾಡ್ತಾರೆ. ಯಾಕೆ ಇವತ್ತು ಕಾಂಗ್ರೆಸ್ ಪಕ್ಷ ಕನಿಷ್ಠ ಅವರು ಸತ್ತಾಗೂ ಬದುಕಿದ್ದಾಗಂತೂ ಗೌರವ ನಡ್ಕೊಂಡಿಲ್ಲ, ಕನಿಷ್ಠ ಸತ್ತಾಗಾದರೂ ಅವ್ರಿಗೆ ಗೌರವ ಅಂತ ಕೊಡುವಂಥದ್ದು ಅದನ್ನೂ ಮಾಡಲಿಲ್ಲ. ಅವ್ರಿಗೆ ಯಾವ ನೈತಿಕತೆ ಇದೆ ಅನ್ನೋದನ್ನು ನಾನು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ವಿಚಾರಧಾರೆಗಳನ್ನ ತಗೊಂಡು ಬರೀ ಆ ಸಮುದಾಯದ ಸಮುದಾಯಗಳಿಗೆ ಭಾಳಷ್ಟು ವಂಚನೆ ಮತ್ತು ಮೋಸ ಮಾಡ್ತಕ್ಕಂಥದ್ದು ಇವತ್ತು ಇದು ಎಷ್ಟು ವರ್ಷ ನಾನು ನೋಡಬೇಕಾಗಿದೆ ಅನ್ನೋದು ನಾನು ಪ್ರಶ್ನೆ ಮಾಡ್ತೇನೆ. ಅದೇ ರೀತಿಯಾಗಿ ಇವತ್ತು ಈ BJP ಮತ್ತು JDS ಪಕ್ಷದ ಅಭ್ಯರ್ಥಿಗೆ ಯಾಕೆ ಮತ ಹಾಕಬೇಕು ಅನ್ನೋದಂತ ನಾನು ಈ ವರ್ಷ ನಮ್ಗೆ 75 ವರ್ಷ ಕಳೆದಿದೆ. 75 ವರ್ಷಗಳಿಂದ ಕೂಡ ನಾನು ಈ ಭಾರತ ದೇಶಕ್ಕೆ ಒಂದು ಸಂವಿಧಾನನ ಅರ್ಪಣೆ ಮಾಡ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕಾನೂನಿನ ಅಡಿಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಜೀವನವನ್ನು ಮಾಡ್ಕೊಳ್ಳುವಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರೋಂಥ ವಿಚಾರ. ಹೀಗಿರ್ಬೇಕಾದ್ರೆ ಬಹುಶಃ ನಾವು ಜ್ಞಾನವಂತರಾಗಲಿಕ್ಕೆ ನಾವು ಸ್ವಲ್ಪ 75 ವರ್ಷದ ಕಾಲ ಏನೆಲ್ಲ ಅನುಭವಿಸಿದ್ವಿ, ನಮ್ಮ ಹಿರಿಯರು, ನಮ್ಮ ಪೂರ್ವಿಕರು, ನಮ್ಮ ತಂದೆ ತಾಯಿಗಳು, ನಮ್ಮ ಮುತ್ತ ಅಜ್ಜಿ ತಾತಂದರು ಏನೆಲ್ಲ ಅನುಭವಿಸಿದೆ ಅಂತ ತಿಳ್ಕೊಳ್ಳೋಕ್ಕೆ ನಮ್ಗೆ ಇಷ್ಟು ವರ್ಷ ಬಹುಶಃ ನಾವು ತಿಳ್ಕೊಳ್ಳೋಕ್ಕೆ ಈ ಸಮಯ ಬಂದಿದೆ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಈ ಒಂದು ಸಮುದಾಯದ ಉದ್ಧಾರಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲಾತಿಯನ್ನು ಕೊಡ್ತಾರೆ. ಆ ಮೀಸಲಾತಿನ ಅಡಿಯಲ್ಲಿ ರಾಜಕೀಯವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಅಥವಾ ಸಾಮಾಜಿಕವಾಗಿರ್ಬೋದು, ಎಲ್ಲ ಶೈಕ್ಷಣಿಕವಾಗಿರ್ಬೋದು, ಎಲ್ಲ ರೀತಿಯಲ್ಲೂ ಕೂಡ ನಮ್ಗೊಂದು ಮೀಸಲಾತಿ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ 75 ವರ್ಷ ಕಂಡು ಕೂಡ ನಾವು ಇವತ್ತು ಗುರುತಲ್ಲಿ ವಾಸ ಮಾಡ್ತಿದ್ದೀವಿ. ಇವತ್ತು ವಿದ್ಯಾಭ್ಯಾಸ ತಗೊಳಕ್ಕಾಗ್ತಾ ಇಲ್ಲ, ಇವತ್ತು ಒಂದು ಆರ್ಥಿಕವಾಗಿ ಸದೃಢರಾಗಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗಾದರೆ ಬಹುಶಃ ಅಂಬೇಡ್ಕರ್ ಅವರು ಹೇಳ್ತಕ್ಕಂಥದ್ದು 10 ವರ್ಷ ನಮ್ಗೆ ಮೀಸಲಾತಿ ಕೊಡಿ ಅಂತ ಹೇಳ್ತಿದ್ದೀವಿ. ಸೊ ಆದರೆ ಇವತ್ತೇನಾಗಿದೆ 75 ವರ್ಷ ಕಳೆದು ಕೂಡ ನಾವೆಲ್ಲ ಒಂದು ಕಡೆ ಇವತ್ತು ಒಂದು ಗುಡಿಸಲು ಮನೇಲಿ ವಾಸ ಮಾಡ್ತಕ್ಕಂಥದ್ದು ಇವತ್ತು ನಾವೆಲ್ಲರೂ ನೋಡ್ತೀವಿ. ಇವತ್ತು ಹಳ್ಳಿಗಳಲ್ಲಿ ಬಹುತೇಕ ಭಾಗದಲ್ಲಿ ಹಾಗಾದರೆ ಅಭಿವೃದ್ಧಿ 75 ವರ್ಷಗಳ ಕಾಲ ಯಾಕೆ ತಗೊಳ್ತು ಅನ್ನೋದನ್ನು ನಾವೆಲ್ಲ ಪ್ರಶ್ನೆ ಮಾಡ್ಕೋಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಇದಕ್ಕೆಲ್ಲವೂ ಕೂಡ ಕಾರಣ ಇವತ್ತು ಕಾಂಗ್ರೆಸ್ ಪಕ್ಷ ಅಂತ ನೇರವಾಗಿ ಹೇಳಲಿಕ್ಕೆ ಇವತ್ತು ಬಯಸ್ತಾ. ಯಾಕಂದರೆ ಇಷ್ಟು ವರ್ಷದ ಕಾಲ ಆಳ್ವಿಕೆ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರ ಇರ್ಬೋದು ಅಥವಾ ಪಂಚಪೀಠ ಅನ್ನೋದನ್ನು ಒಂದು ಸ್ಥಾಪನೆ ಮಾಡಿದ್ದಾರೆ.
ಆದರೆ ಅವ್ರಿಗಿರ್ತಕ್ಕಂಥ ಕಾಳಜಿ, ಅವರು ವಿನಾಕಾರಣ ಕಾಂಗ್ರೆಸ್ ಪಕ್ಷ 70 ವರ್ಷದಿಂದ ಒಂದು ಆರೋಪ ಮಾಡ್ಕೊಂಬರ್ತಾ ಇದೆ, ಬಿಜೆಪಿ ಒಂದು ಕೋಮುವಾದಿ ಪಕ್ಷ. ಹಾಗೆ ಯಾಕೆ ಕೋಮುವಾದಿ ಪಕ್ಷ ಅಂತ ಎಲ್ಲೂ ಕೂಡ ಬಿಜೆಪಿ ಸರ್ಟಿಫಿಕೇಟ್ ತಗೊಂಡಿಲ್ಲ. ಅದನ್ನ ಇಷ್ಟು ವರ್ಷ ಕಾಲ ಅವ್ರ ಮೇಲೆ ಗುಬೆ ಕೊಡುವಂಥದ್ದು ಮಾಡಿ ಅವರು ಬೆಳೆದು ಬೇಯಿಸ್ಕೊಳ್ಳೋದಕ್ಕೆ ಈ ರೀತಿ ಬಣ್ಣನ ಕಟ್ಟಿ ಇವತ್ತು ಅಧಿಕಾರವನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ನಾವೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಆದರೆ ಮೊನ್ನೆ ಕೂಡ ಮೋದಿ ಅವರು ಸ್ಪಷ್ಟಪಡಿಸಿದರೆ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಕೆಲವೊಬ್ಬರು ಹೇಳಿಕೆಗಳು ಸತ್ಯ, ಆ ಪಕ್ಷ ಇರ್ಬೋದು ಬಹುಶಃ. ಆದರೆ ಅದಕ್ಕೆ ತಕ್ಕಂತೆ ಅವ್ರು ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅದನ್ನು ಕೈಗೊಂಡಿದ್ದಾರೆ. ಮೋದಿ ಕೂಡ ಮೊನ್ನೆ ಸ್ಪಷ್ಟಪಡಿಸಿದರೆ ಇವತ್ತು ಯಾವುದೇ ರೀತಿ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ನಾವೆಲ್ಲರೂ ಕೂಡ ಅದರ ಅಡಿಯಲ್ಲಿ ನಾವು ಸೇವನೆ ಮಾಡ್ತಾ ಇದ್ದೇವೆ, ಅದು ಸತ್ಯಕ್ಕೆ ದೂರವಾದ ಮಾತು ಅನ್ನೋದನ್ನು ಅವರೇ ಕೂಡ ಸ್ಪಷ್ಟಪಡಿಸಿದ್ದಾರೆ ಅಂತ ಈ ಮಾತನ್ನು ಹೇಳ್ತಾ, ಇನ್ನು ಕಾಂಗ್ರೆಸ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗಿಂತ ನಾವ್ಯಾರು ಕೂಡ ಬುದ್ಧಿವಂತರಲ್ಲ, ಅವರ ಒಂದು ಕಾಲ ಪಾದಕ್ಕೂ ನಾವ್ಯಾರು ಸಮಾನರಲ್ಲ ಅಂತ ಹೇಳ್ತಾ, ಇವತ್ತು ಅವರೇ ಹೇಳ್ತಿರ್ತಕ್ಕಂಥ ಒಂದು ಮಾತನ್ನು ನಾವೆಲ್ಲ ಸಿದ್ಧಾಂತಗಳನ್ನ ಪಾಲನೆ ಮಾಡ್ತೀವಿ. ಅವ್ರು ಬರ್ತಿರ್ತಕ್ಕಂಥ ಸಂವಿಧಾನ ನಾವು ಸೌಲಭ್ಯ ತಗೊಳ್ತೀವಿ, ಅವ್ರು ಮಾಡ್ತಕ್ಕಂಥ ಎಲ್ಲ ಸಿದ್ಧಾಂತಗಳನ್ನ ನಾವು ಪಾಲನೆ ಮಾಡ್ತೀವಿ. ಆದರೆ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಂಗ್ರೆಸ್ ಇದು ಉಳಿಯೋ ಮನೆ, ಇಲ್ಲಿ ನನ್ನ ಸಮುದಾಯದವರು ನೀವು ಸುಟ್ಟು ಹೋಗ್ತೀರಾ ಅನ್ನೋದನ್ನ ಅವರೇ ನೇರವಾಗಿ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ಇಡೀ ಜಗತ್ತಿಗೆ ಗೊತ್ತಿರುವಂಥದ್ದು. ಈಗಿದ್ರೂ ಕೂಡ ನಮ್ಮ ಸಮುದಾಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಈ ಸಮುದಾಯಗಳು ಇವತ್ತಿಗೂ ಅವರ ಮಾತನ್ನು ಧಿಕ್ಕರಿಸಿ ಮತ್ತೆ ಕಾಂಗ್ರೆಸ್ಗೆ ವೋಟ್ ಮಾಡೋಂಥದ್ದು ಇದು ಯಾವ ರೀತಿ ಒಂದು ಅಭಿಮಾನ ಅಂತ ಹೇಳಲಿಕ್ಕೆ ಆಗ್ತದ? ಇವತ್ತು ಯಾಕೆ ನಮ್ಮ ಸಮುದಾಯಗಳು ಇನ್ನೂ ಎಚ್ಚೆತ್ತುಕೊಳ್ತಾರೆ? ಇನ್ನು ಅಪ್ಪನ ಹಾಕಿದ ಆಲ್ದುಮಾರ ಅಂತ ನಮ್ಮ ಹಳ್ಳಿ ಭಾಷೆ ಹೇಳ್ತಾರೆ. ಇದು ಕೂಡ ಹಾಗೆ ಈ ಕಾಂಗ್ರೆಸ್ ಪಕ್ಷ ಏನಂತಂದರೆ ಇವತ್ತು ಯಾರೋ ಅಪ್ಪನ ಹಾಕಿದ ಆಲ್ದುಮಾರದಲ್ಲಿ ಅವ್ರು ಇನ್ನೂ ವಾಸ ಮಾಡ್ಕೊಂಡಿರ್ಬೇಕು ಅನ್ನೋದನ್ನ ಇವತ್ತು ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ಅದೇ ರೀತಿಯಾಗಿ ಇವತ್ತು ಸಂವಿಧಾನ ವಿಚಾರ ಅಂತ ಬಂದರೆ ಇಡೀ 70 ವರ್ಷಗಳ ಏನು ಆಳ್ವಿಕೆ ಮಾಡಿದೆ, ಇದುವರೆಗೂ ಒಬ್ಬ ದಲಿತ CM ಮುಖ್ಯಮಂತ್ರಿ ಕೂಗು ಭಾಳಷ್ಟು ವರ್ಷದಿಂದ ನಾವು ಭಾಳಷ್ಟು ಕಡೆ ನಾವು ಕೂಗನ್ನು ಕೂಗ್ತಾನೆ ಇದ್ದೀವಿ. ಇದು ಕಾಂಗ್ರೆಸ್ ಪಕ್ಷ ಒಬ್ಬ ದಲಿತ CM ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಇಷ್ಟು ವರ್ಷ ಮತ್ತೆ ಇನ್ನೇನು ಮಾಡ್ತಾರೆ ಅನ್ನೋದನ್ನ ನಾನು ಇವತ್ತು ಪ್ರಶ್ನೆ ಮಾಡಿದ್ದು ಬಯಸ್ತೇನೆ. ವಿಧಿಯಲ್ಲಿ ಈ ದೇಶದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಜನರ ಅಭಿವೃದ್ಧಿಗೋಸ್ಕರ ಕೇಂದ್ರ ಸರ್ಕಾರ ಏನು ಸವಲತ್ತನ್ನು ಒದಗಿಸಿಕೊಡ್ಬೇಕು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಆ ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದರಿಂದ ವಿಭಾಗ ಆಗಿ ಬರ್ತಕ್ಕಂಥದ್ದೇನೆ ಸಮಾಜ ಕಲ್ಯಾಣ ಇಲಾಖೆಗೆ ಫಂಡ್ಸ್ ಬರ್ತದೆ. ಕರ್ನಾಟಕ ರಾಜ್ಯ ಬಜೆಟ್ ಮಂಡನೆ ಆಗುವಂಥ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಗೆ 18,000 ಕೋಟಿ ನಿಗದಿ ಮಾಡಿದ್ದೀವಿ ಅಂತ ಇದೇ ಪುಸ್ತಕದಲ್ಲಿ ಓದೋದಕ್ಕೆ ಮುಂದಾಗಿ ಓದ್ತಾರೆ. ಮತ್ತು ಇನ್ನೇನು ಮತ್ತೆ ಫೆಬ್ರವರಿ ಮಾರ್ಚಿಗೆ ಬಜೆಟ್ ಮೀಟಿಂಗ್ ಮಾಡಬೇಕಾದಂಥ ಅನಿವಾರ್ಯತೆ ಬಂದಿದೆ ಅಂದಿದ ತಕ್ಷಣ ಅದರಿಂದ 2-3 ಸಾವಿರ ಕೋಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಖರ್ಚು ಮಾಡಿ ಉಳಿದಿದ್ದು ಕ್ಯಾಬಿನೆಟ್ ಡಿಸಿಷನ್ ಮಾಡಿಕೊಂಡು ಮತ್ತೆ ಆ ಫಂಡ್ಸ್ ವಾಪಸ್ ತಗೊಂಡು PWD RDPR ಇಂಥ ಇಲಾಖೆಗಳಿಗೆ ಬದಲಾವಣೆ ಮಾಡಿಕೊಂಡು ಯಾವುದರಲ್ಲಿ ಸರ್ಕಾರಕ್ಕೆ ಹೆಚ್ಚು ಸೇರ್ಪಡೆ ಮಾಡಿ ಪರಿಶಿಷ್ಟ ಪಂಗಡದ ಮಾಡುದು. ಈ ತರ ಬಹಳಷ್ಟು ಅವರು ಏನು ಯಾವ ತರ ನಮ್ಮ ಕೆಳಮಟ್ಟ ಸಮುದಾಯಗಳನ್ನ ಯಾವ ತರ ಅವರು ನೋಡ್ತಾರೆ, ಅಭಿವೃದ್ಧಿ ಪಡಿಸ್ತಾರೆ ಅನ್ನೋದಕ್ಕೆ ಒಂದು ನಿರ್ದೇಶನ ಸಾಕು. ಅದರಂತೆ ಇವತ್ತು ಕುಮಾರಣ್ಣವರು ಮುಖ್ಯಮಂತ್ರಿ ಆಗಿದ್ದಾಗ 25,000 ಕೋಟಿ ರೈತರಿಗೆ ಸಾಲ ಮನ್ನಾ ಮಾಡಿ ಈ ತರ ಹೇಳ್ತಾ ಹೋದ್ರೆ ಬಹಳಷ್ಟು ಅಭಿವೃದ್ಧಿ. ಏನ್ ಈ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ? ಸುಮ್ಮನೆ ಬಾಯಿ ಮಾತಲ್ಲಿ ಇದು ಗ್ಯಾರಂಟಿಗಳು ಅಂತ ಹೇಳ್ತಾರೆ ಹೊರತು ಆ ಗ್ಯಾರಂಟಿಗಳು ಮಾಡ್ಬೇಕಾದ್ರೆ ಆ ಹೆಣನ ಬೇರೆ ಕಡೆ ಹೊರೆ ಹಾಕಿ ಅದು ತಂದು ಗ್ಯಾರಂಟಿಗಳು ಮಾಡ್ತಾ ಇದ್ದಾರೆ. ಅದು ಸರಿಯಾಗಿ ತರ್ತಾ ಇಲ್ಲ. ಈ ತರ ಕಾಂಗ್ರೆಸ್ ಸರ್ಕಾರ ಬೇಕೋ ಇಲ್ಲ ಮೈತ್ರಿ ಪಕ್ಷದ ಅಭ್ಯರ್ಥಿಗೆ ಬೇಕು ಅನ್ನೋದು ನಾವು ಪರಿಶಿಷ್ಟ ಪದ ಮತ್ತು ಪರಿಶಿಷ್ಟ ಎಲ್ಲ ಮುಖಂಡರು ತೀರ್ಮಾನ ಮಾಡಬೇಕಾಗ್ತದೆ. ಇವತ್ತು ಅವ್ರಿಗೆ ಹೆಚ್ಚಿನ ಬಹುಮತವನ್ನು ಗಳಿಸ್ಬೇಕಂತೆ. ಮತ್ತೊಂದು ವಿಷಯ ಬಂದಾಗ ಈ ಶಾಸಕರ ಬಗ್ಗೆ ಬಂದಾಗ ಏನು ಕೇವಲ 11 ತಿಂಗಳಲ್ಲಿ ಸುಮಾರು ಒಳಚರಂಡಿಗೆ 80 ಕೋಟಿ ಬೇರೆ ಸರ್ಕಾರ ಇದ್ರೂ ಸಹ 80 ಕೋಟಿಯನ್ನು ತಂದು ಒಳಚರಂಡಿ ಮಾಡೋದಕ್ಕೆ ಟೆಂಡರ್ ಪ್ರಕ್ರಿಯೆದಲ್ಲಿದೆ. ಆಮೇಲೆ ರೇಷ್ಮೆ ಇವ್ರು ಹೇಳ್ತಾರೆ, ನೆನ್ನೆ ತಾನೆ ನಮ್ಮ ಸಿದ್ದರಾಮಯ್ಯವ್ರು ಬಂದಾಗ ಹೇಳಿದ್ರು ನಾವು ಕಾಂಗ್ರೆಸ್ ಸರ್ಕಾರ ಕೊಟ್ಟಿರೋ ರೇಷ್ಮೆ ಇದಕ್ಕೆ ಅಂತ. ಅದೆಲ್ಲ ಬೊಂಬಾಯಿ ಇದ್ದಾಗ ರೇಷ್ಮೆ ಹೈಟೆಕ್ ಮಾರ್ಕೆಟ್ಗೆ ಏನ್ ರಿಸರ್ವೇಶನ್ ಇಟ್ಟಿದ್ರು ಅದನ್ನ ಇವತ್ತು ಜಾಗ ಇರ್ಲಿಲ್ಲ. ಇದೇ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಸುಮಾರು 30 ವರ್ಷದಿಂದ 30-40 ವರ್ಷ ಆಡಳಿತ ನಡೆಸ್ತಾ ಇದೆ ಸಿಡ್ಲಘಟ್ಟ ಕ್ಷೇತ್ರದಲ್ಲಿ. ಆದ್ರೆ ಒಂದು ಮಾರುಕಟ್ಟೆಗೆ ಜಾಗನ ಗುರುತಿಸೋಕಾಗ್ಲಿಲ್ಲ. ಅದನ್ನ ಇವತ್ತು ನಮ್ಮ BN ರವಿಕುಮಾರ್ ಶಾಸಕರ ತಕ್ಷಣ ನಮ್ಮ ರೈತರನ್ನ ಮನವೊಲಿಸಿ
ಸುಮಾರು 15 ಎಕರೆನ ರಿಸರ್ವೇಶನ್ ಮಾಡಿಸಿ ಇವತ್ತು ಟೆಂಡರ್ ಪ್ರಕ್ರಿಯೆಯಲ್ಲಿದೆ, ಅದನ್ನು ಕೂಡ ಮಾಡೋಕಿದ್ದಾರೆ. ಆದ್ರೂ ಸಹ ಮೊನ್ನೆ ಪ್ರಧಾನಿಗಳು ಬಂದಾಗ, ಚಿಕ್ಕಬಳ್ಳಾಪುರಕ್ಕೆ ಬಂದಾಗ ಶಿಡ್ಲಘಟ್ಟ ಪ್ರಸ್ತಾಪ ಮಾಡಿಸಿ ರೇಷ್ಮೆಯನ್ನು ಪ್ರಸ್ತಾಪ ಮಾಡಿದ್ದಾರೆ. ರೇಷ್ಮೆಗೆ ಹೆಚ್ಚು ಒತ್ತು ಕೊಡ್ತೀವಿ, ಕೋಲಾರಕ್ಕೆ ಮಾರ್ಕೆಟ್ಗೆ ಒತ್ತು ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇದನ್ನ ಯಾಕಂದ್ರೆ ಇದೆಲ್ಲ ನಮ್ಮ ಮಾಜಿ ಪ್ರಧಾನಿಗಳು ದೇವೇಗೌಡರು ಅವ್ರಿಗೆ ಮನವಿ ಮಾಡಿದಾಗ ಅದನ್ನ ಬೆಂಬಲಿಸಿ ಈ ದೇಶದ ಅಭಿವೃದ್ಧಿಗೆ ಮೋದಿ ಅವ್ರನ್ನ 3ನೇ ಬಾರಿ ಪ್ರಧಾನಿ ಮಾಡಬೇಕು ಅಂತ ಏನು ಇವತ್ತೆಲ್ಲ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮುಖಂಡರು ಪಣತೊಟ್ಟು 26ನೇ ತಾರೀಕು ಬರ್ತಕ್ಕಂಥ ಚುನಾವಣೆಯಲ್ಲಿ ಈ ಕ್ಷೇತ್ರದಲ್ಲಿ ಹೆಚ್ಚಿನ ಮತಗಳು ಕೊಡಿಸ್ಬೇಕು ಅಂತ. ಕಾರಣ ಏನು ಅಂತ ಹೇಳಿದ್ರೆ, ಈಗಾಗಲೇ ಹೇಳಿದ್ರು ಅಂಬೇಡ್ಕರ್ ಅವರಿಗೆ ಯಾವ ತರ ಅಪಮಾನ ಮಾಡಿದ್ರು, ಆಮೇಲೆ ಈ ಕ್ಷೇತ್ರದ ಅಭಿವೃದ್ಧಿ ನಮ್ಮ ಶಾಸಕರು ಯಾವ ತರ ಅಭಿವೃದ್ಧಿ ಕೈಗೊಂಡಿದ್ದಾರೆ ಅನ್ನೋದು ಕೂಡ ಈಗ ಪ್ರಸ್ತಾಪ ಮಾಡಿದ್ರು. ಬಹುಶಃ ಇದೊಂದು ನಾವು ತಿಳ್ಕೊಂಡ್ರೆ ಸಾಕು. ಏನಿವತ್ತು ಅಂಬೇಡ್ಕರ್ ಅವರ ಅವಮಾನ ಮಾಡಿರೋದು, ಆಮೇಲೆ ST ಗ್ರಾಂಟ್ ನ ಬೇರೆದಕ್ಕೆ ಉಪಯೋಗಿಸಿರೋದು ಈ ಕಾಂಗ್ರೆಸ್ ಸರ್ಕಾರ ತಿದ್ದುಪಡಿ ಮಾಡಿ, ಆಮೇಲೆ ಸುಮಾರು 96 ಬಾರಿ ತಿದ್ದುಪಡಿಗಳು ಮಾಡಿದ್ರು. ಆಮೇಲೆ ನೀರಾವರಿಗೆ ಈ ಕೊಳಚೆ ನೀರು ತಂದು ನಮ್ಗೆ ಇಡೀ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆನ ಹಾಳು ಮಾಡ್ತಾ ಇದೆ. HN ವ್ಯಾಲಿ ಮತ್ತು KC ವ್ಯಾಲಿ. ಇವತ್ತು ಮೊನ್ನೆ ತಾನೇ ಮೋದಿಜಿ ಅವರು ಬಂದಾಗ ನಮ್ಮ ಮಾಜಿ ಪ್ರಧಾನಿಗಳಾದ ದೇವೇಗೌಡರು ನೀರಾವರಿ ಬಗ್ಗೆ ಮನವರಿಕೆ ಮಾಡಿಕೊಟ್ಟಾಗ ಖಂಡಿತ ಈ ಸಾರಿ ಕೃಷ್ಣ ಮೇಲ್ದಂಡೆ, ಆಮೇಲೆ ಈ ಕಡೆ ಯಾವುದು KC ಹೆಚ್ಚಿನ ಮಳೆ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಪ್ರಧಾನಿಗಳು. ಏನೋ ಇವತ್ತು ಹೆಚ್ಚಿನ ಕಳಕಳಿ ಅಂದ್ರೆ ಮಾಜಿ ಪ್ರಧಾನಿಗಳಾದ ದೇವೇಗೌಡರು ನೀರಾವರಿ ಬಗ್ಗೆ, ಆಮೇಲೆ ಈ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಒತ್ತು. ಒಂದು ನಾವು ತಿಳ್ಕೋಬೇಕಾಗ್ತದೆ, ಪ್ರಧಾನಿಗಳು ಏನು ಮಾಜಿ ಪ್ರಧಾನಿ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ ಮುಸ್ಲಿಂ ಸಮುದಾಯಕ್ಕೆ 4% ರಿಸರ್ವೇಶನ್ ಕೊಟ್ಟು ಇವತ್ತು NDA ಅಭ್ಯರ್ಥಿನ ನಾವು ಗೆಲ್ಲಿಸಲೇಬೇಕಾಗ್ತದೆ. ಅದರಿಂದ ಏನು ನಾವು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಏನಿದ್ದಾರೆ ಅವರು ಎಲ್ಲಾ ಮುಖಂಡರು ಮತ್ತು ಕಾರ್ಯಕರ್ತರು ಎಲ್ಲರೂ ಸೇರ್ಕೊಂಡು ಏನು ಆ ಅಭ್ಯರ್ಥಿಗೆ ಗೆಲ್ಲಿಸ್ಬೇಕು. ಅದ್ರ ಜೊತೆಗೆ ನಮ್ಮ ಶಾಸಕರು, ಯಾಕಂದ್ರೆ 40 ವರ್ಷದಿಂದ ಶಿಡ್ಲಘಟ್ಟ ಕಾಂಗ್ರೆಸ್ ಸರ್ಕಾರ ಆಳ್ತಾ ಇತ್ತು. ಒಂದು ಅಂಬೇಡ್ಕರ್ ಭವನ ಮಾಡಕ್ಕಾಗಿಲ್ಲ, ಜಾಗನು ಗುರ್ಸಕ್ಕಾಗಿಲ್ಲ ಅಂತದನ್ನ ಕೇವಲ 11 ತಿಂಗಳಲ್ಲಿ ನಮ್ಮ ಶಾಸಕರಾದ BN ರವಿಕುಮಾರ್ ಅವರು ಅಂಬೇಡ್ಕರ್ ಭವನಕ್ಕೆ 4.25 ಕೋಟಿ ರಿಸರ್ವೇಶನ್ ಇತ್ತು. ಈಗ ಅದು ಟೆಂಡರ್ ಪ್ರಕ್ರಿಯೆಯಲ್ಲಿದೆ. ಇದನ್ನೆಲ್ಲ ತಾವೇನು ಕಾರ್ಯಕರ್ತರು ಮತ್ತು ST ಪಂಗಡದ ಎಲ್ಲಾ ಮುಖಂಡರು ಇದ್ದಾರೆ, ಇವ್ರನ್ನ ಕಾಂಗ್ರೆಸ್ ಬಗ್ಗೆ ದಾರಿ ತಪ್ಪಿಸ್ತಾ ಇದಾರೆ. ಅದನ್ನ ಈ ಅಭಿವೃದ್ಧಿ ಮನಗೊಂಡು ಈ NDA ಅಭ್ಯರ್ಥಿನ ಗೆಲ್ಲಿಸಬೇಕು. ಹೆಚ್ಚಿನ ಈ ಕ್ಷೇತ್ರದಲ್ಲಿ ಸುಮಾರು 50,000 ಮತಗಳನ್ನು ಬಹುಮತವನ್ನು ಕೊಟ್ಟು ಏನು NDA ಅಭ್ಯರ್ಥಿನ ಗೆಲ್ಲಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮನವರಿಕೆ ಮಾಡ್ತಾ ಇದ್ದೀನಿ.